ಜೋರು ಜೋರು ವಿಡಿಯೋ ಮಾಡ್ತಿದ್ದೆ ನೀನು. ನಕ್ರ ಮಾಡ್ಬಿಟ್ರೆ ನಿನ್ ತಲೆ ಹಿಂಗೆತ್ತಿ ಬಿಡ್ತೆ. 900 years ಓಲ್ಡ್ ಟೆಂಪಲ್ ಅಂತ ಇದು 4 ಗೈಸ್. ಹೆಂಗ್ ತಿಂತವಳೆ ನೋಡಿ ಗೈಸ್. ಓ ದೇವ್ರೇ, ಕಳ್ದೋಗ್ತೇನೆ ನೀನು ಜಾತ್ರೆಯಲ್ಲಿ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ನೋಡಿ ನಮ್ ಥರ ರೆಡಿ ಆಗ್ತಿದಾರೆ. ನಾವೆಲ್ಲಾದ್ರೂ ಹೊರಗಡೆ ಹೋಗ್ಬೇಕು ಇವಾಗ. ಎಲ್ಲಿ ಎಲ್ಲಿ ಎಲ್ಲಿ? ಮಂದಾರಗಿರಿ ಮಂದಾರಗಿರಿ ಬೆಟ್ಟ ಹೋಗ್ತಿದೀವಿ ಗೈಸ್. ನಾನು 1-2 ಸಲ ಹೋಗಿದ್ದೀನಿ ಅಲ್ಲಿಗೆ. ನನ್ನ ಹೆಂಡತಿ ನೋಡಿಲ್ಲಲ್ಲ, ಅದಕ್ಕೆ ಕರ್ಕೊಂಡು ಹೋಗ್ತಿರೋದು. ಒಳ್ಳೆ ಇದ್ಯಾ? ಪ್ಲೇಸ್ ಚೆನ್ನಾಗಿದ್ಯಾ? ಏನಿದೆ ಅಲ್ಲಿ ನೋಡ್ಲಿಕ್ಕೆ? ಅಲ್ಲಿ ಹೋದ್ಮೇಲೆ ತೋರಿಸ್ತೆ. ನವಿಲ್ಗರಿ ಇದೆ, ದೊಡ್ಡದು. 51 ಒಳ್ಳೇದಾಯ್ತಲ್ಲ. 1 hour ಸಾಕಾ? 1 hour. ಹಿಂಗಾದ್ರೆ ಆರಾಮಾಗಿ ಹೋಗ್ಬೋದು ಬಿಡು. ಸಖತ್ ಬಿಸ್ಲದ, ಕರ್ರಗಾಗಿ ಬರ್ತೀವಿ ಯಾರಿಗೂ. 10 ಗಂಟೆಗೆ ಎಷ್ಟು ಬಿಸ್ಲು? ಅದ ಇವತ್ತೇ ಜಾಸ್ತಿ ಬಿಸ್ಲಿದೆ. You say you need your space, then pull me close. ನಾನು ಹತ್ರ ಬಂದ್ಬಿಟ್ವಿ. ಎಷ್ಟು ಕಿಲೋಮೀಟರ್ ಇದೆ? 8 ಕಿಲೋಮೀಟರ್ ಇದೆ. ಇಲ್ಲಿ ರೈಟ್ ತಗೊಂಡು ಈ ರೂಟಲ್ಲಿ ಹೋಗ್ಬೇಕು. ಅಂಡರ್ ಪಾಸ್ ಇದೆ ಇಲ್ಲೊಂದು. ನಾನು ಪ್ರೀತಮ್ ಬಂದವಾಗ ಇಲ್ಲಿ ರೈಸ್ ಮಾಡೋದು ಬೈಕ್ದು ಸೌಂಡ್, ರೂಮ್ ರೂಮ್ ಅಂತ. ಅವಾಗ ಇದೇ ಇತ್ತಾ? ಹಿಂಗೆ ಇತ್ತು ಸೇಮ್. ಅಲ್ಲ ಬೈಕ್ ಇದೆ. ಟ್ರಯಂಫ್ ಅಲ್ಲೇ ನಾ ಸುತ್ತಾಡಿದ್ದೆ ಎಲ್ಲ ಕಡೆ ಸುಮಾರಕ್ಕೆ. ಒಳ್ಳೆ ಅಡ್ವೆಂಚರ್ ಬೈಕ್ ತಗೊಳ್ಳು. ಒಂದು ಕೊಡ್ಸು ನೀನು. ಜಾಸ್ತಿ ಇದೆಲ್ಲ ಬೇಡ, ಕಡಿಮೆದೇ ತಗೊಳ್ಳು. ಅಡ್ವೆಂಚರ್ ಬೈಕ್ ಎಲ್ಲ ಕಡಿಮೆಗೆ ಯಾವ್ದು ಸಿಗ್ತದೆ ನಿಮಗೆ? ಸಿಗತ್ತೆ 1-4 ಲಕ್ಷ. ನೋಡಿ ಗೈಸ್, ಅಲ್ಲಿ ಕಾಣಿಸ್ತಿದೆ ಮಂದಾರಗಿರಿ ಬೆಟ್ಟ. ಕಾರ್ ಪಾರ್ಕ್ ಮಾಡಿ ನಡ್ಕೊಂಡು ಹೋಗ್ಬೇಕು ಮೇಲ್ಗಡೆ, ಸ್ಟೆಪ್ ಹತ್ಕೊಂಡು. ಎತ್ಕೊಂಡು ಹೋಗಿ. ಹಾ, ಏನು ಚೆನ್ನೈ ಎಕ್ಸ್ಪ್ರೆಸ್ ಎತ್ಕೊಂಡು ಹೋಗಕ್ಕೆ? ಇಲ್ಲ, ಏನಿಲ್ಲ. ಚೆನ್ನೈ ಎಕ್ಸ್ಪ್ರೆಸ್ ಕ್ರಿಯೇಟ್ ಮಾಡಿ ಜಸ್ಟ್ ರೀಚ್ ಆದ್ವಿ. ನೋಡಿ ಮಂದಾರಗಿರಿ ಬೆಟ್ಟ ಹಿಂಗ್ ಕಾಣಿಸ್ತಿದೆ ಅಂತ. ಇಲ್ಲಿಂದ ನಡ್ಕೊಂಡು ಹೋಗ್ಬೋದು, ಕಾರ್ ಮೇಲ್ಗಡೆನೂ ಹೋಗುತ್ತೆ. ಬಟ್ ಇವರು ನಡ್ಕೊಂಡು ಹೋಗೋಣ ಅಂತ ಹೇಳ್ತಿದಾರೆ. ಸರ್ರಿ ಬಿಸ್ಲಿದೆ, ಎಲ್ಲಿ ನಿಲ್ಸೋಗೋದು ಇಲ್ಲೆಲ್ಲಾದ್ರೂ ಸೈಡ್ ಅಲ್ಲಿ ಅಂತ ನೋಡ್ತಿದೀನಿ. ನಾವಿವಾಗ ನಡ್ದೇ ಹೋಗ್ತೀವಿ ಗೈಸ್. ಇಲ್ಲೆಲ್ಲಾರು ಸೈಡ್ ಇಟ್ಟು ಕಾರ್ನ. ಇದೊಂದು ಟಿಂಟ್ ಹಾಕ್ಸಿರೋದು ಗ್ಲಾಸ್ಗೆ, ಓಪನ್ ಮಾಡ್ಬಾರ್ದು ಅಂದಿದ್ದಾರೆ. ಅದಕ್ಕೇನೆ ಎಲ್ಲೂನು. ಈ ಸನ್ ಗ್ಲಾಸ್ ಚೆನ್ನಾಗಿದ್ಯಾ ಅಥವಾ ಯಾವ್ದು? ಇದು ಚೆನ್ನಾಗಿದ್ಯಾ ಅಥವಾ ಇನ್ನೊಂದು ಚೆನ್ನಾಗಿದ್ಯಾ? ಚೆನ್ನಾಗಿದೆ. ಇಲ್ಲಿ ನೆರಳಿದೆ ಗೈಸ್, ಅದಕ್ಕೆ ಇಲ್ಲೇ ಕಾರ್ ನಿಲ್ಸುತ್ತೆ. ನೋಡಿ ಹೇಮಂತ್ ಮೇಲೆ ತಗೊಂಡೋಗ್ಬೋದು ಕಾರು ಇದೇ ರೂಟಲ್ಲಿ ಹೋದ್ರೆ. ಬಟ್ ನಾವು ಹಿಂಗೆ ಸ್ಟೆಪ್ಸ್ ಹತ್ಕೊಂಡು ಹೋಗೋಣ ಅಂತ ಹೇಳಿ ಇಲ್ಲೇ ಕಾರ್ ನಿಲ್ಸಿರೋದು. ನೋಡಿ ಅಲ್ಲಿಂದ ನಡ್ಕೊಂಡು ಹೋಗ್ಬೇಕು ಫುಲ್ಲು. ಅಲ್ಲಿ ನೋಡಿ ನಡ್ಕೊಂಡು ಹೋಗ್ತಾರೆ ಅಲ್ಲಿ ಸ್ವಲ್ಪ ಜನ. ಹೀಗೇ ಹೋಗ್ಬೇಕು ಮೇಲೆ. ನೀರಾ ಕೊಡು, ಸ್ವಲ್ಪ ಕುಡ್ಕೊಂಡು ಹೋಗ್ಬಿಡೋಣ. ಲಾಕ್ ಮಾಡ್ದೆ ನಾನು. ಕುಡಿ ನೀನು ಫಸ್ಟ್. ಬ್ಯಾಗೆಲ್ಲ ಏನು ಬೇಡಲ್ಲ. ಈಗ ಬರೋ ತನಕ ಇಲ್ಲಿ ಫುಲ್ ಬಿಸ್ಲಾಗಿರತ್ತಮ್ಮ. ಇನ್ನೂ ಒಂಚೂರು ಹಿಂದಾಕ್ಬೇಕಿತ್ತೇನಲ್ಲ ನಾನು. ಸಾಕು, ಇಳಿವಾಗ ಆರಾಮ ಇಳಿರಿ. ಹಾ ಸಾಕು. ಜೋರು ಜೋರು ವಿಡಿಯೋ ಮಾಡ್ತಿದ್ದೆ ನೀನು. ಇವಳ ಹತ್ರ ಹೇಳ್ತಿದ್ದೆ ನಾನು ಮಿನಿ ವ್ಲಾಗ್ ಮಾಡಿ ಅಂತ ಹೇಳಿ. ಕೇಳೋದೇ ಇಲ್ಲ, ಅದಕ್ಕೆ ಇವತ್ತು ಸ್ಟಾರ್ಟ್ ಮಾಡಿದ್ದಾರೆ. ನೋಡೋಣ ಹೆಂಗ್ ಬರತ್ತೆ ಅಂತ. ಫಸ್ಟ್ ಸ್ಟೆಪ್ ಸ್ಟಾರ್ಟ್. 1 2 3 4 5. ಇಲ್ವಾ ಮಾಡಕ್ಕಾಗಲ್ಲ, ಸರಿ ಬಿಸ್ಲು. ಕೌಂಟ್ ಎಲ್ಲ ಮಾಡಲ್ಲ. ಕೌಂಟ್ ಮಾಡ್ತಾ ಹೋದ್ರೆ ಅಲ್ಲಿ ತನೂ ಕೌಂಟ್ ಮಾಡ್ಕೊಂಡೇ ಹೋಗ್ಬೇಕಾಯ್ತದೆ. ಮೇ ಬಿ 1,000 ಇರೋದೇನ? 1,000 ಇರುದ ಏನೇನು ಗೊತ್ತಿಲ್ಲ. ಚಂದ ಮಾಡಲ್ಲ ಇದಕ್ಕೆ ಪೇಂಟ್ ಎಲ್ಲ ಮಾಡಿ, ಸಖತ್ತ ಕಾಣಿಸ್ತದೆ ಮೇಲೆ ತನ. Do you hear that? My sanity about to break while everyone I know's out. ಹೆಂಗೆ ಹೀಗೆ ಸುಸ್ತಾಯ್ತೆ ಅಂತ. ಇವಾಗ ಇನ್ನು ಇಷ್ಟೇ ನೋಡ್ಕೊಂಡು ಬಂದಿರೋದು. ಇನ್ನು ಎಷ್ಟೊಂದು ನಡಿಬೇಕು ಅಂತ ಹೇಳಿ ಹೇಳ್ತಾ ಇದ್ದೆ. ನೋಡಿ ಅಲ್ಲಿ ನೋಡಿ ನಮ್ಮ ಕಾರ್ ಕಾಣಿಸಿದೆ, ಎಷ್ಟು ಚಿಕ್ಕದಾಗಿ ಕಾಣಿಸಿದಲ್ಲ. ಇವಾಗ ಹಿಂಗೆ ಪದೇ ಪದೇ ನಿಲ್ತಾ ಇದ್ಯಾ. ಹಿಂಗ್ ಮಾಡಿದ್ರೆ ನೆಕ್ಸ್ಟ್ ಟ್ರಿಪ್ಗೆಲ್ಲ ಕರ್ಕೊಂಡು ಹೋಗಕ್ ಕಷ್ಟ ಆಗತ್ತೆ ಅಂತ ಹೇಳ್ದೆ. ಸ್ಟೆಪ್ಸ್ ಹತ್ಕೊಂಡ್ ಬರುವಾಗ ಗಾಳಿ ಬೇರೆ ಸಖತ್ತಾಗಿ ಬೀಸ್ತಾ ಇತ್ತು. ಕರೆಕ್ಟ್ ಆಗಿ ವಾಯ್ಸೇ ಕೇಳಿಸಿಲ್ಲ ಗೈಸ್, ಅದಕ್ಕೋಸ್ಕರನೇ ಇಲ್ಲಿ ಸ್ವಲ್ಪ ವಾಯ್ಸ್ ಓವರ್ ಮಾಡಿದೀನಿ. ಹೀಗಿದ್ರೆ ಆಗಲ್ಲ, ಸಖತ್ ಆಕ್ಟಿವ್ ಆಗಿರ್ಬೇಕು ಅಂತ ಹೇಳಿ ನಾನ್ ಮುಂದೆ ಓಡಿ ಓಡಿ ಹೋಗ್ತಾ ಇದ್ದೆ. ನೀವ್ ಹೇಗಾದ್ರೂ ಹೋಗಿ ನಾನ್ ನಿಧಾನನೇ ಬರೋದು ಅಂತ ಹೇಳಿ ನಿಧಾನವಾಗಿ ಬರ್ತಾ ಇದ್ರು. ನೀನ್ ಕರ್ಕೊಂಡು ಹೋಗ್ತಾ ಇದ್ರು ಬೇಡ ನೀನ್. ಅಲ್ಲೆಲ್ಲ ಎಷ್ಟು ಚಂದ ಕಾಣಿಸ್ತದಲ್ಲ.
ಅಲ್ಲಿ ಮಂದಾರಗಿರಿ ಅಂತೇಳಿ ಬರ್ತಾರೆ ಗೈಸ್ ಪೇಂಟಲ್ಲಿ. ನಾನು ಮುಂದೆ ಮುಂದೆ ಬರ್ತಿದ್ದೀನಿ ಅವಳು ನೋಡಿ. ಗೈಸ್ ಗ್ಲಾಸ್ ತೆಗೆದ್ರೆ ಫುಲ್ಲು ಬಿಸಿಲು, ಕಣ್ಣೇ ಬಿಡೋಕ್ಕಾಗಲ್ಲ. ಗ್ಲಾಸ್ ಹಾಕೊಂಡ್ರೆ ಆರಾಮ್ ಅನ್ಸುತ್ತೆ. ಎಷ್ಟು ಒಳ್ಳೆ ಗಾಳಿ ಬೀಸ್ತಿದೆ ಗೈಸ್, ಅದಕ್ಕೆ ತಂಪಾಗಿದೆ. ಅಲ್ಲೆಲ್ಲ ಎಷ್ಟು ಚಂದ ಕಾಣಿಸ್ತದಲ್ಲ ನೋಡಿ ಗೈಸ್. ಹೊಡೆದ್ರೆ ನಾನು ಫುಲ್ ಹ್ಯಾಂಡ್ ಹಾಕೋ ಬರ್ಬೇಕಿತ್ತು ಅನಿಸ್ತಿದೆ ಈಗ ಅಲ್ಲ, ಕಪ್ಪಾಗುತ್ತೆ. ಅಲ್ಲ ನೀವು ಒಳ್ಳೆ ಪ್ಲಾನ್ ಮಾಡಿದ್ದೀನಿ. ನಾನು ಹಾಕಿದ್ದೆ ಗೈಸ್ ಹೊಸದು ತಗೋಬೇಕೆ ಅಲ್ಲ. ಬ್ಲ್ಯಾಕ್ ಕಲರ್ ಸರಿಯಾಗಿರುತ್ತೆ. ಆಲ್ಮೋಸ್ಟ್ ರೀಚ್ ಆಗಿದ್ದೀವಿ ಗೈಸ್. ನೋಡಿ ಇಲ್ಲೇ ಕಾಣಿಸ್ತಿದೆ. ನಾನು ಬೇರೆ ಮೈಕ್ ಮನೆಯಿಂದ ತಂದೆ, ಕಾರಲ್ಲಿ ಇಟ್ಬಿಟ್ಟೆ. ಅದಕ್ಕೇನೆ ಒಳ್ಳೆ ಗಾಳಿ ಬೀಸ್ತಿದೆ, ಗಾಳಿದೇ ಸೌಂಡ್. ಶೂ ಹಾಕಿಡಕ್ಕೆ ಎಷ್ಟು? 5 ರೂಪಾಯಿ ಅಲ್ಲ, 10 ರೂಪೀಸ್ ಇದೆ. ನನ್ನ ಹತ್ರ ಕ್ಯಾಶ್ ಇದೆ ತಡಿ. ಆಮೇಲೆ ತಂದು ಕೊಟ್ರೆ ಆಯ್ತಲ್ಲ ಸರ್. ಆರೋಗ್ಬಿಟ್ರೆ ಗಾಡಿಗೆ ಜೇಬಲ್ ಇಟ್ಕೋ. ಸರಿ, 10 ರೂಪೀಸ್ ಒಬ್ರಿಗೆ ಟಿಕೆಟ್ಸ್ ನೋಡಿ. ಹಾ, ಇಲ್ಲ ಅಷ್ಟು ಬಿಸಿ ಇಲ್ಲ ಅಲ್ಲ. ಅಲ್ಲಿ ವೈಟ್ ಅಲ್ಲಿ ನಡೆದ್ರೆ ಬಿಸಿ ಇರಲ್ಲ ಗೊತ್ತಾ, ಅದಕ್ಕೋಸ್ಕರ. ನೋಡು ತಂಪಿದೆ, ಸ್ವಲ್ಪನೂ ಬಿಸಿ ಇಲ್ಲ ಇಲ್ಲಿ. ಅಂತೂ ಇಂತೂ ಮಂದಾರಗಿರಿ ಬೆಟ್ಟಕ್ಕೆ ಬಂದ್ಬಿಟ್ಟಿಯಲ್ಲ. ನೀವ್ ಕರ್ಕೊಂಡ್ ಬಂದ್ರಿ ಅಲ್ಲ? ಹಾ, ಮತ್ತೆ ಅಂತ ಕರ್ಕೊಬಾರ್ದೇನೆ. ನೋಡಿ ಇಲ್ಲಿಂದ ಟಾಪ್ ವ್ಯೂ ಹೆಂಗ್ ಕಾಣಿಸ್ತಿದೆ ಅಂತ. ಬಿಸಿಲು ಸಿಕ್ಕಾಪಟ್ಟೆ, ಏನ್ ಮಾಡಕ್ಕಾಗಲ್ಲ. Do you hear that? My sanity about to break while everyone I know's out on a trip, on a boat, on a lake. ನಾನೊಂದು ಸಣ್ಣ ಕ್ಲಿಪ್ ತಗೊಳಕ್ಕೆ ಅಂತೇಳಿ ಆ ಕಡೆ ಹೋಗ್ಬಿಟ್ಟಿದ್ದೆ. ಅವರಲ್ಲೇ ಇದ್ದಾರೆ. ನೀ ಅಂತ ಆ ಕಡೆಯಿಂದ ಬರ್ತೆ ಅಂದ್ಕೊಂಡಿದ್ಯಾ? ಅಲ್ಲಿವರೆಗೂ ತಗೊಂಡೆ, ಅದ್ರ ಹಿಂದ್ಗಡೆ. ನಾನು ಪ್ರೀತಮ್ ಅಲ್ಲಿ ಬೈಕ್ ತಗೊಂಡು ಹೋಗಿದ್ವಿ. ಅಲ್ಲಿ ಕೆಳಗಡೆ ಹಂಗೆ ಹೋಗ್ಬೋದು, ಅಲ್ಲೇನೆ ಆ ಲೇಕ್ ಹತ್ರನೇ. ನಾವು ಕಾರಲ್ಲಿ ಬಂದಿದ್ರೆ ಅದೇ ರೂಟಲ್ಲಿ ಬರ್ತಿದ್ವಿ, ಹಿಂಗೋಗ ಹಂಗೆ. ರೆಡಿ, ಒಂದು ರೀಲ್ ಶೂಟ್ ಮಾಡ್ತಿದ್ದೀವಿ ಇವಾಗ, ನೋಡೋಣ ಹೆಂಗ್ ಬರುತ್ತೆ ಅಂತ. ಓಲ್ಡ್ ಟೆಂಪಲ್ ಅಂತ. ಇದು 4 ಗೈಸ್, ನಾನು ತೋರಿಸ್ದಲ್ಲ ಈಗ. ಅದು 4 ಟೆಂಪಲ್ 900 ಇಯರ್ಸ್ ಆಗಿದೆ ಅಂತೆ. ಇಲ್ಲಿ ಮುನಿಗಳ ಚರಣ ಅಂತ ಹೇಳಿ ಹಾಕಿದ್ದಾರೆ. ಇಲ್ಲಿ 2 ಇದೆ, ಅಲ್ಲಿ 2 ಇದೆ. ಅಲ್ಲೆಲ್ಲ ಶಾಪ್ ಇದೆ. ಅಲ್ಲೇ ಬರ್ತಿದ್ವಿ, ಪಾರ್ಕ್ ಮಾಡ್ತಿದ್ವಿ, ಹಿಂಗೆ ಬರೋದಾಗಿತ್ತು ಅಷ್ಟೇನೆ, ಇದೇ ದಾರಿಯಲ್ಲಿ. ಇವಾಗ ನಾವು ಅಲ್ಲಿ ನ್ಯೂಸ್ ಬಂದಿದ್ದಲ್ಲ. ಎಲ್ಲರೂ ಹಂಗೆ ಹೋಗ್ತಿದ್ದಾರೆ, ನಾವು ಹಿಂಗೆ ಒಂದು ರೌಂಡ್ ಹಾಕೊಂಡು ಬಂದ್ವಿ ಅಲ್ಲ. ಎಷ್ಟು ತಂಪಿದೆ ಗೈಸ್, ಇದ್ರ ಮೇಲೆ ನಡೆಯೋಕ್ಕೆ ಏನು ಸೂಪರ್ ಆಗಿದೆ. ಈಜೆಗಾಲ ಹಾಕಿದ್ರೆ ಅಂತೂ ಸುಡ್ತಿದೆ. ಬೆಚ್ಚಗೆ, ಉಗುರು ಬೆಚ್ಚಗೆ ಅಲ್ಲ, ಫುಲ್ಲು ಬೆಚ್ಚಗೆ. ಎಲ್ಲ ಸುತ್ತ ಹಾಕೊಂಡು ಬಂತು. ಇವಾಗ ಚಪ್ಪಲಿ ತಗೋಬೇಕು. ಚಪ್ಪಲಿ ಅಲ್ಲ, ಶೂ ನಿಂದು. ಚೆನ್ನಾಗಿದೆ ಗೈಸ್ ಪ್ಲೇಸ್ ಮಾತ್ರ. ಅಲ್ಲೇ ಪೂರ್ವ, ಅಲ್ಲಿ ಕೂತ್ಕೊಂಡು ಹಾಕೋಬಹುದು. ಎತ್ಕೋ ಶರ್ ಮಾರೆ. ಆಮೇಲೆ ನಿಮ್ಮ ಮನೇಲಿ ನಂಗೆ ಬೈಯೋರು, ಮಕ್ಕಳು ಕರ್ಕೊಂಡು ಹೋಗಲ್ಲ ಬೀಳ್ಸ್ಬಿಟ್ಟೆ ಅಂತ. ಬಯಸ್ಕೊಳ್ಳಿ.
ಈಗ ತಂಪ್ಲಿದೆ ಅಲ್ಲ, ತಂಪಿದ್ಯಾ? ತಂಪಿದೆ. ಗ್ಲಾಸ್ ಹಾಕೊಂಡ್ರು ಗೊತ್ತೇ ಆಗಲ್ಲ. ಗ್ಲಾಸ್ ತೆಗೆದ್ರೆ ಹಿಂಗೂ ಮಾಡ್ಬೇಕಂತ ಹಿಂಗೆ ನಾನ್ ಬಿಡು ಹಿಂಗೆ ನೋಡುದು ನಾನು ಎಲ್ಲ ಹೇಳಿದ್ದು. ಲೈಕ್ ಹಿಂಗ್ ಮಾಡಿದ್ರೆ ಉಬ್ಬೆಲ್ಲ ಇಲ್ಲಿ ಪೇಂಟ್ ಬಂದ್ಬಿಡುತ್ತೆ ಬಿಸ್ಲಿಗೆ. We are ready to go. ಮಸ್ತಿ ಎಲ್ಲ ಮಾಡ್ಬೇಡ, ಈಗ ನಾನ್ ನೋಡ್ಕೊಳ್ಳೋಣ ಅಲ್ಲ. ಮೊದ್ಲೇ ಆದ್ರೂ ಪರವಾಗಿರ್ಲಿಲ್ಲ. ಜವಾಬ್ದಾರಿ ಜವಾಬ್ದಾರಿ. ಹೌದು, ಹೆಗ್ಲ ಮೇಲೆ ಇದೆ. ಅದಕ್ಕೆ ನಾ ವೀಕ್ ಆಗ್ಬಿಟ್ಟೆ, ಸಣ್ಣ ಆಗ್ಬಿಟ್ಟೆ ಗೈಸ್ ನಾನು. ಬಾ 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 ಬೇಗ. ಬಂದ್ವಿ. ಎಲ್ಲೋ ಹೋಗ್ಬೇಡ, ಕೈ ಹಿಡ್ಕ, ಕಳ್ದು ಹೋಗ್ತೇನೆ ನೀನು ಜಾತ್ರೆಯಲ್ಲಿ. ನೋಡಿ ಕಿತಾಪತಿ ಅಂದ್ರೆ ಇದೆ. ಸ್ಟೆಪ್ಸ್ ಇಷ್ಟು ಚಂದ ಮಾಡವ್ರೆ, ಆದ್ರೂ ಹಿಂಗ್ ನಡ್ಕೊ ಬರೋದು. ನಿಮಗ್ ತೋರ್ಸ್ಲಿಕ್ಕೆ ಹಿಂಗ್ ಮಾಡ್ಬಾರ್ದು ಅಂತ ತೋರ್ಸ್ಲಿಕ್ಕೋಸ್ಕರ ನಾ ಇಲ್ಲಿ ಬಂದೆ. ಬಾರಿ ಬಾರಿ ಗೊತ್ತಾಯ್ತಲ್ವಾ, ಪಾಠ ಕಲ್ತಿರ್ತಾನೆ. ನಾವು ಬಿದ್ರೆ ಅವ್ರಿಗೆ ಗೊತ್ತಾಗ್ತಿತ್ತು ಹೋಗ್ಬಾರ್ದು, ಹಂಗ ಹೋಗ್ಬಾರ್ದು ಅಂತ. ಹಂಗ ಹೋಗ್ಬಾರ್ದು, ಬಿದ್ರೆ ಮಾತ್ರ ಸ್ಟೆಪ್ಸ್ ಇದೆ. ಬಿಸಿಲು ಬಂತು, ನಮ್ಮ ಮೇಡಮ್ಗೆ ಸುಸ್ತಾಯ್ತು ಅಂತ ಅದಕ್ಕೆ ಕೂರ್ತಿದ್ದಾರೆ. ಸಖತ್ ಬಿಸಿಲಿದೆ, ಸುಸ್ತಾಗ್ತಿದೆ, ಹಸು ಬೇರೆ ಆಗ್ತದೆ, ಏನೋ ತಿನ್ಬೇಕು. ಮತ್ತೆ ಅಲ್ಲಿ ಎಳ್ನೀರು ಕುಡಿಯುವ ಹೋಗ್ಲಿ. ಎಳ್ನೀರು ಫುಲ್ ಎನರ್ಜಿ ಕೊಡತ್ತ. ನಾನೊಂದ್ 2-3 ಸಲ ಬಂದಿದ್ದಲ್ಲ, ಇವ್ರಿಗೋಸ್ಕರ ಹಿಂಗ್ ಬಂದಿರ್ತೀವಿ. ಇಲ್ಲಾಂದ್ರೆ ಹಂಗೆ ಹೋಗ್ತಿದ್ದೆ. ಬರ್ಬೇಕು, ಏನು ಮಾಡಕ್ ಆಗಲ್ಲ, ವಿಧಿ, ಈಗ ನಾಳೆ ದುರ್ವಿಧಿ. ನಾಳೆ ಇನ್ನೊಬ್ರು ಹೊಸಬ್ರು ಬಂದ್ರು ಅಂತಂದ್ರೆ ಅವಾಗ್ಲೂ ಬರ್ಲೇಬೇಕು. ಇಲ್ಲಪ್ಪ, ಇನ್ನು ಮುಗೀತು, ಈ ಪ್ಲೇಸಿಗೆ ಮತ್ತೆ ಬರಂಗಿಲ್ಲ, ಮುಗೀತ್ಮಾ. ಅಲ್ಲ, ಈಗ ಯಾರು ನೋಡಿಲ್ಲ ಅಂತಂದ್ರೆ ಈಗ ಯಾರು ನೋಡೋದಿದೆ ಮತ್ತೆ ಇಲ್ಲಿ? ನಿಮ್ ಮನೆಯವ್ರು ಹೆಂಗಾದ್ರು ಎಲ್ಲೂ ಬರಲ್ಲ ಅಲ್ಲ. ವಿಡಿಯೋದಲ್ಲೇ ಹೇಳ್ತಿರೋದು, ಮಮತವ್ರ ಮನೆಯವ್ರಿಗೆ ಬನ್ನಿ ಇಲ್ಲಿ ಹೋಗುವ ಅಲ್ಲಿ ಹೋಗುವ ಅಂದ್ರೆ ಯಾರು ಬರಲ್ಲ ಗೈಸ್. ನಮಗೆ ಪ್ರೈವಸಿ ಇಂಪಾರ್ಟೆಂಟ್ ಅಂತ. ಪ್ರೈವಸಿ ಅಂತ ಮದ್ವೆ ಆಗಿದೆ, ಈಗೆಂತ ಪ್ರೈವಸಿ ಬೇಡ ನಮ್ಗೆ. ಬೇಡವಾ? ಬೇಡ, ಮನೆಯವರೆಲ್ಲ ಬರ್ಲಿ ಈಗ, ನಂಗೆ ಅದೇ ಖುಷಿ. ನಂಗೆ ಎಂತ ಗೊತ್ತಾ, ನಮ್ಮ ಮನೆಯವರು ನಿಮ್ಮ ಮನೆಯವರು ಎಲ್ಲರೂ ಒಟ್ಟಿಗೆ ಹೋದ್ರು ಅಂತಾರೆ, ಆ ಮಜಾನೇ ಬೇರೆ. ಹೌದು. ಮಮತಾ ಹತ್ರ ಹೇಳ್ತಿದ್ದೆ, ಒಂದು ಡೈರಿ ತಗೋ, ಬರ್ದಿಟ್ಕೊ ನಿನ್ ಗಂಡ ಎಲ್ಲೆಲ್ಲಿ ಕರ್ಕೊಂಡು ಹೋಗಿದ್ದಾನೆ ಅಂತೆಲ್ಲ ಹೇಳಿ ಬರ್ಕೊ ಅಂತ ಹೇಳಿ. ಆಮೇಲೆ ಅದೇ ಹೇಳ್ದು ಖರ್ಚು ಎಷ್ಟು ಮಾಡಿದ ನಿನ್ ಗಂಡ ಅಂತ ಬರ್ದಿಟ್ಕೊ ಅಂತ ಹೇಳಿದ್ರು. ಇಲ್ಲ ಗೈಸ್, ಅದೆಲ್ಲ ಹೇಳಲಿಲ್ಲ. ಆಮೇಲೆ ಹಂಗೆ ನೆನಪಾಯ್ತು ನಂಗೆ, ಇನ್ನೊಂದು ಡೈರಿ ಮಾಡಿ ನಾವು ಎಷ್ಟೆಲ್ಲ ಜಗಳ ಮಾಡಿದ್ರು ಅಂತ ಹೇಳಿ. ನಾನು ಅನ್ಕೊಂತಿದ್ದೆ ಅವಾಗ, ಫಸ್ಟು ನಾನು ಎಲ್ಲೆಲ್ಲಿ ಹೋಗಿದೆ ಅನ್ನೋ ಪ್ಲೇಸ್ಗಿಂತ ಜಾಸ್ತಿ ಜಗಳ ಆಡಿರೋದೇ ಫುಲ್ ತುಂಬ್ಕೊಂಡಿರತ್ತೆ ಅನ್ನೋ ಡೈರಿ. ಅದು ಕರೆಕ್ಟ್. ಎಷ್ಟಕ್ಕ? 60 ರೂಪಾಯಿ. ಸ್ಟ್ರಾ ತಗೊಳ, ಬೇಗ ಹಾಕು, ಸಾಕಾಗೋಯ್ತು ಹಿಡ್ಕೊಂಡು. ಜಾಸ್ತಿ ಕುಡಿಯೋಕ್ಕಿಂತ ತಿನ್ನೋದೇ ಇಷ್ಟ, ಗೊತ್ತದೇ. ಸಿಯಾಳ ನಮ್ ಕಡೆ ಹೇಳೋದು. ಕುಡಿ ಮಸ್ತಾಗಿದೆ. ನಾ ಹೇಳ್ತಿದ್ದಲ್ಲ ಅವಾಗ, ಡೈರಿಲಿ ಜಾಸ್ತಿ ತುಂಬತ್ತೆ ಜಗಳ ಆಡಿರೋದು ಅಂತ. ನಾರ್ಮಲ್ ಆಗಿ ಎಲ್ಲರೂ ಜಗಳ ಆಡ್ತಾರೆ, ಬಟ್ ಬೇಗ ಸರಿಯಾಗೋದ್ರಲ್ಲಿ ಇರುತ್ತೆ. ಎಂಟ್ರೆನ್ಸ್ ಇಲ್ಲಿ ಜಾಸ್ತಿ ಟಿಕೆಟ್ ಏನಿಲ್ಲ, 10 ರೂಪೀಸ್ ಅಷ್ಟೇ ಇದೆ ಎಲ್ಲ ಕಡೆನೂ. ಬಿಸಿಲು ಅಲ್ಲ, ಸಿಕ್ಕಾಪಟ್ಟೆ ಬಿಸಿಲು ಗೈಸ್. ಸರಿ ಟೈಮಿಗೆ ಬಂದಿದೀವಿ ಅನ್ಸುತ್ತೆ ನಾವು. ಬಟ್ ವೀಕ್ ಡೇಸ್ ಅಲ್ಲಿ ಬಂದಿದೆ ಓಕೆ. ಹಾ, ಅದೇ ಬೆಸ್ಟ್ ಅನ್ಸುತ್ತೆ. ಖಾಲಿ ಇವತ್ತು ಬೇರೆ ಇವ್ರಿಗೆ ರಜೆ ಇತ್ತಾ, ಅದಕ್ಕೆ ಬಂದ್ಬಿಟ್ವಿ. ಸ್ಯಾಟರ್ಡೆ ಸಂಡೇ ಬಂದ್ರಂತೂ ಸಿಕ್ಕಾಬಿಟ್ರೆ ರಶ್ ಇರುತ್ತೆ, ನಡೆದಾಡಕ್ಕೂ ಕಷ್ಟ ಆಗತ್ತೆ. ಅದಕ್ಕೆ ಈಗ ಬಂದ್ರೆ ಆರಾಮಾಗಿ ತಿರ್ಗಾಡ್ಕೊಂಡು ಹೋಗ್ಬೋದು ಅಲ್ವಾ. ಚಿಕ್ಕವರಿದ್ದವಾಗ ಇದನ್ನ ಹಿಡ್ಕೊಂಡು ಅವ್ರ ಫ್ರೆಂಡ್ಸ್ ಹತ್ರ ಹೀಗೆ ಹೇಳ್ತಿದ್ರಂತೆ. ಇದನ್ನು ಹಿಡ್ಕೊಂಡು ಜಾಸ್ತಿ ನನ್ನ ಹತ್ರ ನಕರ ಮಾಡ್ಬಿಟ್ರೆ ನಿಂತಲೆ ಹಿಂಗೆತ್ತಿ ಬಿಡ್ತೇನೆ. ಇಲ್ಲಿ ನೋಡು ಎಷ್ಟೊಂದು ಕಲೆಗಳಿವೆ ಅಂತ ಅಲ್ಲ. ಪಾಪ ಮರ ಕಾಳು ಮಾಡಿಟ್ಟವ್ರು ಹಿಂಗೆಲ್ಲ. ಮೇಲೆಲ್ಲ ಹತ್ಕೊಂಡ್ ಬರ್ದವ್ರ, ಏನ್ ಕತ್ತು ದೇವ್ರು. ಪಾಪ ಎಷ್ಟು ತಂಪಿದೆ ಅಲ್ಲ. ಸಿಕ್ಕಾಪಟ್ಟೆ ತಂಪಿದೆ. ಇಲ್ಲಿ ನೋಡು, ರಾಡ್ ಎಲ್ಲ ಹಾಕಿಟ್ಟವ್ರೆ. ಹೋಗುವ ಅಲ್ಲಿಗೆ. ಈಗ ಇಲ್ಲಿಂದ ಎಲ್ಲ ಹೆಂಗ್ ಕಾಣಿಸುತ್ತೆ ನೋಡಮ್ಮ ಅಲ್ಲ. ಇನ್ನು ಸ್ವಲ್ಪ ಮುಂದೆ ಹೋಗಿಸಿದ್ರೆ ಇನ್ನೂ ಚಂದ ಕಾಣಿಸುತ್ತೆ ನಿಮ್ಗೆ. ನೋಡಿ, ಪರ್ಫೆಕ್ಟ್ ಆಗಿ ಕಾಣಿಸುತ್ತೆ ಬೆಟ್ಟ ಅಲ್ಲ. ಇದೆಲ್ಲ ಜಾಸ್ತಿ ಹೈಟ್ ಅಲ್ಲಿ ಇತ್ತು ಮಾರೆ, ಕಟ್ ಮಾಡ್ಬಿಟ್ಟವ್ರ ಇಲ್ಲ ಹೊಸದ್ ಹಾಕವ್ರ ಗೊತ್ತಿಲ್ಲ. ಕಟ್ ಮಾಡವ್ರ. ಹಾ, ಅಲ್ಲಿ ಕಾಣಿಸುತ್ತೆ ನೋಡು. ಎಸ್ ನೋಡಿ ಎಷ್ಟು ಚಂದ ಕಾಣಿಸ್ತಿದೆ ಅಂತ.
ಸಿಕ್ಕಿಲ್ಲ ಅಂತ ಹೇಳಿದ್ರೆ ಕಾಲೆಲ್ಲ ಸುಟ್ಟೋಗಿರೋದು ಗೈಸ್, ನಮ್ದು ಹೆವಿ ಸುಡ್ತಿದೆ ಗೈಸ್. ಒಳಗಡೆ ನೋಡ್ಕೊಂಡು ಬಂದ್ವಿ. ಒಳಗಡೆ ಕ್ಯಾಮ್ರಾ ಎಲ್ಲೋ ಇಲ್ಲ, ಫೋಟೋ ಕೂಡ ಎಲ್ಲೋ ಇಲ್ಲ ಆಯ್ತಾ. ಮೊದಲು ಫಸ್ಟ್ ಟೈಮ್ ಬಂದಾಗ ನಾನು ಒಳಗಡೆ ಒಂದು ಪಕ್ಷಿ ಇತ್ತು, ಹಿಂಗೆ ರೌಂಡ್ ಹೊಡಿತಾ ಇರ್ತಿತ್ತು. ಬಟ್ ಇವಾಗ ಅದಿಲ್ಲ, ಸಖತ್ತು ಸೈಲೆಂಟ್ ಆಗಿದೆ. ಹಿಂಗ್ ಚಿಟಿಕೆ ಹೊಡೆದ್ರು ಎಷ್ಟು ಸೌಂಡ್ ಎಕ್ಕೋ ಆಗತ್ತಲ್ಲ. ಹೋದ್ರೆ ಸರಿ. 1 ಗಂಟೆ ಆಯ್ತು, ಈಗ ಊಟಕ್ಕೆಲ್ಲರೂ ಹೋಗುವ ಇಲ್ಲೆಲ್ಲ ಹತ್ರ. ಗೈಸ್ ಇವಾಗ ಊಟಕ್ಕೆ ಹೋಗೋ ಬೇಜಾರು, ವೆಜ್. ಎಲ್ಲೋದ್ರು ವೆಜ್ಜೇನೆ, ಮನೆ ಹೋದ್ರು ವೆಜ್ಜೇನೆ. ಅಲ್ಲ. ಉಪ್ಪು ಖಾರ ಎರಡು ಬೇಕಾ ನಿಂಗೆ? ಖಾರ ಉಪ್ಪು ಖಾರ ಹುಳಿ ಹಚ್ಚಿದ್ಮೇಲೆ ಮತ್ತೆ ಬಿಸಿ ಮಾಡ್ತೀರಾ? ಸರಿ ಇರ್ಬೇಕು ಖಾರ, ಮಜಾ ಇರುತ್ತೆ ನಿಂಗೆ. ನೀವ್ ತಿಂತಿರಲ್ಲ ಮಗ? ನಾನೇನ್ ತಿನ್ನಲ್ಲಪ್ಪ, ನೀನ್ ತಿನ್ನೋದು ನೀನ್ ತಿನ್ಬೇಕು, ನನ್ನ ಹತ್ರ ಹೇಳ್ಬಾರ್ದು ಈಗ ಅಷ್ಟೇ. ತಿಂತೀರ ನೀವು? ಮಜಾ ಮಾಡು, ಮಜಾ ಮಾಡು. ಇದು ನಿಮ್ ಕಡೆ ತಂಪಿರುತ್ತೆ ಅಲ್ಲಿ, ನಮ್ ಕಡೆ ಇರ್ಲಿ ಬಿಡು, ಅದೇನ್ ತೊಂದ್ರೆ ಇಲ್ಲ. ಡ್ರೈವರ್ ತಂಪಾಗಿರ್ಬೇಕು ಮೇನ್. ಬೇರೆ. ಅಪ್ಪ ನೋಡಿ ಹೆಂಗ್ ನಿಲ್ಸಿದ್ದೆ ನಾನಂತ, ಹತ್ತಕ್ಕೂ ಆಗ್ತಿಲ್ಲ ಈಗ. ಅಮ್ಮ ಸಾಕಾಗೋಯ್ತು ಈಗ. ಒಳ್ಳೆ ಆರಾಮ್ ಅನ್ಸುತ್ತೆ ಮರ ಇಲ್ಲಿ, ಎಷ್ಟು ತಂಪಿದೆ ಗೊತ್ತಾ. ಮರ ತಂಪು. ಹಾ, ಎಂತ ಮರ ಅಂದೆ? ಹೊಂಗೆ ಮರ. ಹೊಂಗೆ ಮರ ಗೊತ್ತಾ ಗೈಸ್ ನಿಮ್ಗೆ? ಹೊಂಗೆ ಮರ ಇದರಿಂದ ಎಂತ ಯೂಸ್? ಇದರಿಂದ ಎಣ್ಣೆ ಮಾಡ್ತೀರಾ? ಏನಕ್ಕೆ ಯೂಸ್ ಮಾಡಿದ್ರು ಅದ್ನ ಅಷ್ಟು ನಂಗೆ ಐಡಿಯಾ ಇಲ್ಲ. ಅಷ್ಟು ಗೊತ್ತಿಲ್ಲ. ನಿಮ್ಗೆ ಏನಾದ್ರು ಗೊತ್ತಿದ್ರೆ ಕಮೆಂಟ್ ಹಾಕಿ ಗೈಸ್, ನಮಗಷ್ಟು ಐಡಿಯಾ ಇಲ್ಲ. ಅವಳು ಗೊತ್ತಿರೋಷ್ಟು ಹೇಳ್ದು ಅವಳು. ಗೈಸ್ ಇವಾಗ ಹೊರಡೋದು ಎಲ್ಲಿಗೆ? ಹೋಟೆಲ್. ಎಲ್ಲಿ ಹೋಟೆಲ್ ಹೋಗೋದನ್ನು ಗೊತ್ತಿಲ್ಲ ಗೈಸ್. ಹೋಗೋ ದಾರಿಯಲ್ಲಿ ಹೋಗ್ವಲ್ಲ. ಜೋಳ ತಿನ್ನೋಣ ಬೇಡ. ಚಂದನ್ ಶೆಟ್ಟಿ ಹಾಡು ಕೇಳಿದ್ಯಾ? ಅದು ಕೇಳಲಿಲ್ಲ. ಹೆಂಗ್ ತಿಂತವಳೆ ನೋಡಿ ಗೈಸ್. ಓ ದೇವ್ರೇ, 3-4 ದಿನದಿಂದ ಊಟ ಮಾಡದೆ ಇದ್ರಂಗ್ ಮಾಡ್ತೀಯ. ಜೋಳ ನೋಡು ಎಷ್ಟು ನೀರ್ ತಿಂದಿದ್ದೆ ನಾನು. ಮಾಡಿ ಅಂದ್ರೆ ಮತ್ತೆ ಅಂತ ಹೇಳ್ಬೇಕು. ಓಕೆ ಚೆನ್ನಾಗದೆ ಸಾಕು. ಈಗ ಸರಿ ತಿಂದ್ರಿ, ಇದೆಲ್ಲ ನೋಡಿ ಹಂಗ್ ಕಿತ್ತಂಗಿದೆ. ಅಷ್ಟು ಎಕ್ಸ್ಪರ್ಟ್ ಅಲ್ಲಲ್ಲ ಜೋಳ ತಿನ್ನೋದ್ರಲ್ಲಿ. ನನ್ ಜೊತೆ ಸೇರಿ ಏನೆಲ್ಲ ಕಲ್ತಿಯಲ್ಲ. ಕಬ್ಬಿನಲ್ಲಿ ಮಾತ್ರ ಕುಡಿಯಲ್ಲ ಗೈಸ್ ನಾನು. ಒನ್ ಫೈನ್ ಡೇ ಸಾಧ್ಯನೇ ಇಲ್ಲ ಗೈಸ್. ಇವಾಗ ಊಟಕ್ಕೆ ಸ್ಟಾಪ್ ಕೊಟ್ಟಿದೀವಿ, ಅದೇ ಉಡುಪಿ ಗ್ರ್ಯಾಂಡ್. ಎಷ್ಟು ಫಾಸ್ಟ್ ನೋಡಿ ಇಳ್ದೋಗ್ಬಿಟ್ಟವಳೆ. ಒಳಗಡೆ ಎಲ್ಲ ಫುಲ್ ರಶ್ ಇದೆ, ಅದಕ್ಕೆ ಹೊರಗಡೆ ಕೂತಿರೋದು. ಎಂತ ಬೇಕು ನೋಡು ನೀವು. ನೀವು ನೋಡುವಲ್ಲ ಗೈಸ್, ನಾನು ನೋಡ್ರಿ ಹೇಳ್ದೆ, ಮಮತವ್ರೆ ಹೇಳ್ತಾವ್ರೆ ಅದಿಲ್ಲ ಅಂತ ಹೇಳ್ತಾವ್ರೆ. ಹೇಳಿದ್ಯಾ ಅವ್ನ ಸುಮ್ಮನೆ ಅಂತದ್ ಹೇಳ್ತಿದ್ಯಾ ಅಂತ ಆಯ್ತಲ್ಲ ನೀನು. 2 ಕೇಳಿದೆ, 2 ಇಲ್ಲ ಅಂತ ಹೇಳ್ತಾರೆ. ಒಂದು ಸೆಟ್ ದೋಸೆ ಬಂದಿದೆ, ನಿಮಗೆ ಮಶ್ರೂಮ್ ಮಂಚೂರಿಯನ್. ನಮ್ಮ ಮಮತವ್ರು ಬೇರೆ ಆರ್ಡರ್ ಮಾಡ್ತಿದಾರೆ, ಇನ್ನು ಹುಡುಕ್ತಾ ಇದಾರೆ ಪಾಪ. ಮಶ್ರೂಮ್ ಮಂಚೂರಿ ಮಾತ್ರ ಸಕ್ಕತ್ತಾಗಿದೆ ಗೈಸ್, ಟೇಸ್ಟ್ ಮಾತ್ರ ಅಲ್ಲ ಸೂಪರ್ ಆಗದಲ್ಲ. ಬಟರ್ ಮಸಾಲ ದೋಸೆ ಬರ್ತಿದೆ, ಕೈಯೆಲ್ಲ ಸೇರ್ಸ್ಕೊಂಡ್ ತಿಂತಾವ್ರಪ್ಪ. ಅಂದ್ರೆ ಬಟರ್ ಮೇಲೆ ಹಾಕೊಡ್ತಾರೆ ಅಷ್ಟೇ. ಬಟರ್ ಮಸಾಲ ದೋಸೆನೇ ನಾರ್ಮಲ್. ಚೆನ್ನಾಗಿದ್ಯಾ ಗೈಸ್? ಇವಾಗ ಊಟ ಮುಗಿಸಿ ಮನೆಗೆ ಹೋಗ್ತಿದೀವಿ. ಹೇಗೆ ವಾಚು ಇವತ್ತು ರೈಟ್ ಹ್ಯಾಂಡ್ ಕಟ್ಬಿಟ್ಟಿದ್ದೆ, ನನ್ನ ಟೈಮ್ ಎಲ್ಲ ರೈಟ್ ಆಗಿರ್ಲಿ ಅಂತ. ಜೆ.ಸಿ.ಬಿ ಮಳೆ ಬಂತು ಅಂತ ಹೇಳಿ ಪಟ್ಟ ಅಂತ ಹೇಳಿ ಹೋದ್ರು ಎಂತ ಬಟ್ಟೆ ತರಕ್ಕೆ ಮೇಲೆ ಒಣಗಾಕಿರೋದು. ಈಗ ಬಂದೆ ಪಾರ್ಕ್ ಮಾಡಿ ಕಾರ್ನ. ಎಷ್ಟು ಬಟ್ಟೆ ಹಿಡ್ಕೊಂಡು ಬಂದವ್ರೆ. ಕ್ಲಿಪ್ ಎಲ್ಲ ಎಲ್ಲಿ? ಇದೆ ಇಲ್ಲ ಕಡಿ. ಹೆಂಗಿತ್ತು? ಚೆನ್ನಾಗಿತ್ತು. ಸಣ್ಣ ಟ್ರಿಪ್. ಆಫ್ ಡೇ ಚೆನ್ನಾಗಿತ್ತಾ? ನೈಸ್. ವಿಡಿಯೋ ಹೆಂಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್.